ಹಲೋ ಹಾಯ್ ನಮಸ್ಕಾರ. ಹಲೋ ಹಾಯ್ ನಮಸ್ಕಾರ ಗಾಯ್ಸ್. ಸಂಡೇ ಇವತ್ತು ಇನ್ನೂ ಮಲಗಿದ್ದೀನಿ. ಏನು ಸಮಾಚಾರ ಗಾಯ್ಸ್, ಏನು ಮಾಡ್ತಾ ಇದ್ದೀರಿ? ನಮ್ಮ ಚಿಂಕು ನಾನು ಮಲಗಿದ್ವಿ ಇನ್ನು. ಇವತ್ತು ಹಾಲಿಡೇ ಇರುತ್ತೆ. ಇನ್ನೂ ಎದ್ದೇಳಬೇಕು, ಎದ್ಬಿಟ್ಟು ಫ್ರೆಶ್ ಆಗಬೇಕು. ಫ್ರೆಶ್ ಆಗಿ ನೋಡೋಣ ಇವತ್ತಿನ ದಿವಸ ಹೇಗಿರುತ್ತೆ ಏನಿಲ್ಲ. ಬನ್ನಿ ಗೈಸ್ ನೋಡೋಣ, ಜೊತೆಯಲ್ಲಿರಿ. ಸೊ ಗೈಸ್, ಫ್ರೆಶ್ ಅಪ್ ಆಗಿದ್ದೀನಿ. ಸಂಡೇ ಇವತ್ತು ಹಾಲಿಡೇ ಇದೆ ಅಲ್ಲ, ಸೊ ಅದಕ್ಕೆ ಮನೇಲೇ ಇದ್ದೀನಿ. ನನ್ನ ತಾಯಿ ಹೇಳ್ತಾ ಇದ್ದಾರೆ ಸ್ವಲ್ಪ ಎಲ್ಲಾದರೂ ನಾಷ್ಟ ಮಾಡಿ ಬರೋಣ, ಟಿಫಿನ್ ಏನಾದರೂ ಮಾಡಿ ಬರೋಣ ಅಂತ ಇದ್ದಾರೆ. ಸೊ ಇಲ್ಲೇ ಮನೆ ಹತ್ರ ಒಂದು ರೆಸ್ಟೋರೆಂಟ್ ಇದೆ, ಒಳ್ಳೆಯ ರೆಸ್ಟೋರೆಂಟು, ಬಫೆ ಸಿಸ್ಟಮು. ಸೊ ಅಲ್ಲಿ ಹೋಗೋಣ ಅಂತ ಇದ್ದೀನಿ. ನಮ್ಮ ತಾಯಿಯವರು ಪೂಜೆ ಮಾಡ್ಕೊತಾ ಇದ್ದಾರೆ, ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಆದಮೇಲೆ ಟಿಫಿನ್ ಒಂದು ಮಾಡಿ ಬರೋಣ ಗೈಸ್. ಏನಂತೀರಿ? ನಿಮ್ಮದೆಲ್ಲ ಟಿಫಿನ್ ಆಯಿತಾ? ಏನು ಮಾಡ್ತಾಯಿದ್ದೀರಿ ಎಲ್ಲರೂ? ಸಂಡೇ ಇವತ್ತು ಏನು ಸ್ಪೆಷಲ್ಲು? ಎಲ್ಲರ ಮನೆಯಲ್ಲಿ ಒಂದೊಂದು ಸ್ಪೆಷಲ್ ಇರುತ್ತೆ, ಯಾರು ಎಲ್ಲಿಗೂ ಹೋಗ್ತಾ ಇರ್ತಾರೆ, ಏನೋ ಮಾಡ್ತಾಯಿರ್ತಾರೆ, ತೊಂದರೆ ಇಲ್ಲ, ಎಂಜಾಯ್ ಮಾಡಿ ಗೈಸ್. ಟಿಫಿನ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಚಿಂಕು, ನಮ್ಮ ಮಮ್ಮಿ, ನಾನು. ಇಲ್ಲೇ ಇದೆ, ವಾಕೇಬಲ್ ಡಿಸ್ಟೆನ್ಸ್. ಒಂದು 200 ಮೀಟ್ರ್ 300 ಮೀಟ್ರ್ ಇದೆ ಗೈಸ್. ನೋಡಿ ಹೋಗ್ತಾ ಇದ್ದೀವಿ. ಬನ್ನಿ ಏನಾದರೂ ಟಿಫಿನ್ ಮಾಡ್ಕೊಂಡು ಬರೋಣ ಗೈಸ್. ನೀವು ಟಿಫಿನ್ ಮಾಡ್ಕೊಳ್ಳಿ, ಟೈಮ್ ಆಗಿದೆ. ಮ್ಯಾಲ ಫ್ಯಾನಿಗೆ ಹತ್ತಿಲ್ಲ ಬಾಲ್ತ ಗೈಸ್. ನೋಡಿ ಚಿಂಕು ಬಾಲ್ ಹಾಕು ಅಂತ ಹೇಳ್ತಿದ್ದಾನೆ. ತಾರೋ ಮತ್ತ ಹಳ್ಳುಗಾಡು. ನೀವೇನು ಮಾಡ್ತಾಯಿದ್ರಿ ಗೈಸ್? ನಾನು ನೋಡಿ ಸಂಡೇ ಇವತ್ತು ಮನೆಯಲ್ಲಿ ಬೋರಿಂಗು. ಹಾಯ್ ಗೈಸ್. ಸೊ ಮನೆಯಲ್ಲೇ ಇದ್ದೆ, ಸೊ ಮಲಗಿದ್ದೆ. ಸಂಡೇ ಮನ್ಸು ಬರೋಲ್ಲ, ಮನೇಲೇ ಇರಬೇಕು, ಮನೇಲೇ ಇದ್ದೆ. ಸೊ ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಸ್ವಲ್ಪ ಆಚೆ ಹೋಗ್ತಾಯಿದ್ದೀನಿ. ಚೂರು ಕೆಲಸ ಇದೆ ಒಂದು ಸ್ವಲ್ಪ, ಅದಕ್ಕೆ ಹೋಗ್ತಾಯಿದ್ದೀನಿ. ಚಿಂಕು ಮಲ್ಕೊಂಡಿದ್ದಾನೆ ನೋಡಿ. ಏನು ಎದ್ದು ಮಲ್ಕೊಂಡಿದ್ದಾನೆ ನೋಡಿ. ಹೋಗ್ತೀನಿ ಗೈಸ್, ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ, ಬನ್ನಿ ಜೊತೆಯಲ್ಲಿ. ಸೊ ಗೈಸ್, ರೆಡಿಯಾಗಿ ನಿಂತ್ಕೊಂಡಿದ್ದೀನಿ ಇಲ್ಲಿ. ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಆಟೋ ಇನ್ನೂ ಬಂದಿಲ್ಲ. ಆಟೋ ಅಂತ ಇದ್ದೀನಿ, ಬೈಕ್ ಬುಕ್ ಮಾಡಿದ್ದೀನಿ. ನಮ್ಮ ಸಿಸ್ಟರ್ ಅವರು ಕಾಲೇಜಿಗೆ ಹೋಗಿದ್ದಾರೆ, ಯೋಗ ಡೇ ಅಂತೆ, ಬಂದಿಲ್ಲ. ಸೊ ನಾನು ಆಚೆ ಹೋಗಬೇಕು, ಇನ್ನೂ ಬಂದಿಲ್ಲ. ಬೈಕ್ ಬಂದರೆ ನಮ್ಮ ಫ್ರೆಂಡ್ ಹತ್ರ ಹೋಗ್ತಾಯಿದ್ದೀನಿ. ರ್ಯಾಪಿಡೋ 65 ರೂಪಾಯಿ ಅಂತೆ ಗೈಸ್. ಎಂತ ಮಾಡೋದು, ಹೋಗ್ಬೇಕಲ್ಲ, ಏನು ಮಾಡೋಕ್ಕಾಗಲ್ಲ. ಮತ್ತು ನಿಮ್ಮದೆಲ್ಲ ಇನ್ನೇನು ವಿಶೇಷ? ನಿಮ್ಮದೆಲ್ಲ ಕೂಲ್ ಇದೆ. ವೆದರ್ ನೋಡಿ ಇವತ್ತು ಸಖತ್ತಾಗಿದೆ. ಅಷ್ಟೇನು ಇವತ್ತು ಬಿಸಿಲಿದೆ ಮಳೆ ಏನಿಲ್ಲ ಇವತ್ತು. ನೋಡಿ ಏನೋ ಶೂಟಿಂಗ್ ನಡೀತಿದೆ ಮನೆಯಲ್ಲಿ. ಶೂಟಿಂಗ್ ಮನೆ ಇಲ್ಲೇ ಇದೆ ಅಲ್ಲ. ಇದು ಆಡಿ ಒಂದು ಮನೆ ಹತ್ರ ಯಾವಾಗಲೂ ಸದಾ ಇದ್ದೇ ಇರುತ್ತೆ. ಗಾಡಿದವನಿಗೆ ಕಾಯ್ತಾಯಿದ್ದೀನಿ, ಇನ್ನೂ ಬಂದಿಲ್ಲ ಗಾಡಿಯವನು ಬಂದರೆ ಕೂತ್ಕೊಂಡು ಹೋಗ್ಬೋದು. ನೋಡಿ ಗೈಸ್, ಹೋಗ್ತಾ ಇದ್ದೀವಿ. ಅಣ್ಣವರು ಹೊಸೊಬ್ಬರು ರ್ಯಾಪಿಡೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಳ್ಳೆಯವರು ಸಿಕ್ಕಿದ್ದಾರೆ, ಮಾತಾಡ್ಕೊಂಡು ಹೋಗ್ತಾ ಇದ್ದೇನೆ ಅವ್ರ ಜೊತೆ. ನೋಡಿ ಚಾರ್ಜಿಂಗ್ ಸ್ಕೂಟಿ. ಗಾಯ್ಸ್, ಇಲ್ಲಿ ಬಟ್ಟೆ ಮೇಳ, ಹುಡುಗರದ್ದು ಆಟ ಮೇಳ ಎಲ್ಲ ಇದೆ ನೋಡಿ. ಹಿಂದುಗಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆ. ಸ್ಕೈ ಸುಪ್ರೀಮ್ ಅಂತೆ. ನಾನು ಮತ್ತು ಪ್ರೇಮ್ ಸಾಗರ್ ಅವರು ಇಬ್ಬರು ಬಂದಿದ್ದೀವಿ. ನೋಡೋಣ ಅಂತ ಸುಮ್ಮನೆ. ಸಂಡೇ ಅಲ್ಲ ಇವತ್ತು, ಸಂಡೇ ಇರೋಕ್ಕೋಸ್ಕರ ಬಂದಿದ್ದೀವಿ. ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಾಯಿದ್ದಾರೆ ನೋಡಿ. ಮಚ್ಚ ಏನು ಕೊಟ್ರ? ಏನಂತದು?
ಸಾಗರ್ ಬ್ರೋ ಅವ್ರದ್ದು ವಾಚ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನೋಡಿ. 2 ವಾಚ್ ಇದೆ ಪಾಪ ಅವರು, 2 ವರ್ಷ ಆಯ್ತಂತೆ ಇದನ್ನು ರಿಪೇರ್ ಮಾಡಿಸಿ ಈ ವಾಚನ್ನು. ನಗ್ತವ್ರೆ, ಸ್ಮೈಲಿಂಗ್ ಪರ್ಸನ್. ಅಲ್ಲಿ ವಾಚು ರಿಪೇರ್ ಮಾಡ್ತಾ ಇದ್ದಾರೆ ಅಂಕಲ್ ಅವರು. ಸೊ ನಡೀತಾ ಇದೆ. ನೋಡಿ ಇಲ್ಲಿ ನಡೀತಾ ಇದೆ. ಚೇಂಜ್ ಇಲ್ಲ, ಚೇಂಜ್ ಇದ್ರೆ ಕೊಡ್ತಿದ್ವಿ. ರಿಪೇರಿ ನಡೀತಾ ಇದೆ ಗೈಸ್. ಸಾಗರ್ ಅವರು ಒಂದು ಕಡೆಯಿಂದ ಅದು ಕ್ಲಿಪ್ ಹೋಗಿದೆ, ಅದರದ್ದು ಬೆಲ್ಟ್ ಹೋಗಿದೆ. ನಾವು ಪ್ಯಾಂಟ್ ತೊಗೋಣ ಅಂತ ಬಂದಿದ್ವಿ, ಬಟ್ ಇಲ್ಲಿ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ನೋಡ್ತಾ ಇದ್ದೀವಿ. ಶೂಸ್ ತೊಗೋಕಂತ ಬಂದಿದ್ದೀನಿ. ಇಷ್ಟು ಜೊತೆಗೆ ಶೂಸ್ ಇದ್ದಾವೆ, ಬಟ್ ನನಗೆ ಬೇಕಾಗಿರೋದು ಬ್ಲ್ಯಾಕ್ ಅಷ್ಟೇ. ಬ್ಲ್ಯಾಕಲ್ಲಿ ನೋಡಿದೆ, ಇದು ಒಂದು ಇಷ್ಟ ಆಗಿದೆ. ಸುಮಾರು ದುಡ್ಡು ಹೇಳ್ತಾಯಿದ್ದಾರೆ, 1300 ಅಂತೆ. ಇದೆಷ್ಟಂತ ಕೇಳಿಲ್ಲ, ಇದನ್ನು ಪ್ರೈಸ್ ಕೇಳ್ಕೊಂಬಿಡೋಣ ಎಷ್ಟಂತ. ತುಂಬ ಕಾಸ್ಟ್ಲಿ ಹೇಳ್ತಾಯಿದ್ದಾರೆ ಗೈಸ್. ಅಷ್ಟು ಅಮೌಂಟ್ ಇಲ್ಲ ಪ್ರೆಸೆಂಟು. ಅಮೌಂಟ್ ಇದ್ರೂ ತೊಗೋಕ್ಕಾಗಲ್ಲ, ಮತ್ತು ಇನ್ನೂ 40 ದಿವಸ ನಾನು ವರ್ಕೌಟ್ ಮಾಡಬೇಕಲ್ಲ. ಇದಕ್ಕೆ ದುಡ್ಡು ಕೊಟ್ಟರೆ ಹೇಗೆ? ನೋಡೋಣ, ಇದಕ್ಕೆಷ್ಟು ಕೇಳೋಣ. ಸಾಗರ್ ಬ್ರೋ ಅವರು ಅಲ್ಲಿ ಏನೇನೋ ಪರ್ಚೇಸ್ ಮಾಡಿದ್ದಾರೆ, ತೊಗೊಂಡು ಬರ್ತಾಯಿದ್ದಾರೆ. ಅವರಿಗೆ ಸಾಬೂನು ಅದು ಇದೆಲ್ಲ ಪರ್ಚೇಸ್ ಮಾಡಿದರು. ಬ್ರೋ ಎಲ್ಲ ಓಕೆನಾ? ಅಲ್ಲಿ ಓಕೆ ಅಲ್ಲ? ಪರ್ಚೇಸಿಂಗ್ ಆಯಿತು ಸಾಗರ್ ಬ್ರೋದು. ನಮ್ಮದು ನೋಡಿ ಒಂದು ಸ್ವಲ್ಪ ಪರ್ಚೇಸ್ ಮಾಡಬೇಕಿತ್ತು. ಇಲ್ಲಿ ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದೀವಿ ನೋಡಿ ಗೈಸ್. ಹೊರಡ್ಬೇಕು ಇವಾಗ, ಟೈಮ್ ಆಗಿದೆ. ಮತ್ತು ಪೆಟ್ರೋಲ್ ಒಂದು ಬೇಕಲ್ಲ ಗಾಡೀಲಿ, ಪೆಟ್ರೋಲ್ ಇರಲಿಲ್ಲ. ಸೇಮ್ ಅದ ಮಗ, ರೇಟ್ ಏನೋ ಹೆಚ್ಚು ಕಮ್ಮಿ ಅದ? ಇವಾಗ ಜಾಸ್ತಿ ಆಗೈತಿಲ್ಲ, 102 ನೋಡಿ ಪೆಟ್ರೋಲ್ ಬಂಕ್ ಯಾವ ರೀತಿ ಇದೆ ಅಂತ ಇಲ್ಲಿ ಬೆಂಗಳೂರಲ್ಲಿ. ಅದು ದೊಡ್ಡದು. ಸೊ ಗೈಸ್, ನೋಡಿದ್ರಿ ಇವತ್ತಿನ ದಿವಸ ಹೇಗಿತ್ತು ಅಂತ. ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಬಂದಿದ್ದೀನಿ. ಅಲ್ಲ, ಅವಾಗೆ ಬಂದಿದ್ದೆ, ಫ್ರೆಶ್ ಅಪ್ ಆಗಿ ಇವಾಗ ಕ್ಯಾಮ್ರಾ ಎದುರುಗಡೆ ಬಂದಿದ್ದೀನಿ. ನಾಳೆ ಇಲ್ಲಿ ವಿಸಿಟ್ ಮಾಡಬೇಕು, ಫೀಲ್ಡ್ ವರ್ಕ್ ಇದೆ. ಫೀಲ್ಡ್ ಅಂದರೆ ಲೆನ್ಸ್ ಕಟ್ಟಿಗೆ ಹೋಗ್ಬಿಟ್ಟು ವಿಸಿಟ್ ಮಾಡಬೇಕು. ಸೊ ನಾಳೆ ವಿಸಿಟ್ ಮಾಡ್ತೀನಿ. 8 ಗಂಟೆಗೆ ಮನೆಯಿಂದ ಬಿಡಬೇಕು. ಬೇಗ ಬಿಟ್ಟರೆ ಬೇಗ ಹೋಗೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಅದು ಲೊಕೇಶನ್ ಬೇರೆ ಇದೆ ಅಲ್ವಾ, ಸೊ ಗೊತ್ತಾಗಲ್ಲ. ತೊಂದರೆ ಇಲ್ಲ, ನಾಳೆ ಹೋಗ್ತೀನಿ. ನೋಡೋಣ ನಾಳೆ ಹೇಗಾಗುತ್ತೆ, ಏನಿದೆ, ಏನೇನು ಮಾಡ್ತೀನಿ ಎಲ್ಲ ತಿಳಿಸ್ಕೊಡ್ತೀನಿ. ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನಕ್ಕೆ ವಿರಾಮ ಕೊಡೋಣ. ಮತ್ತು ನಾಳೆ ಸಿಗೋಣ. ಅಲ್ಲಿವರೆಗೂ टाटा, बाय बाय, टेक केयर, लव यू. मतलब वो अलग ही लेवल का बंदा था.